ಹೆಬ್ಬುಲಿ ಈಗಾಗಲೇ ಸಾಕಷ್ಟು ಕನ್ನಡಾಭಿಮಾನಿಗಳ ಅತಿ ನಿರೀಕ್ಷಿತ ಚಿತ್ರಗಳ ಪಟ್ಟಿಯಲ್ಲಿ ಟಾಪ್ ಅಲ್ಲಿದೆ. ಸುದೀಪ್ ಅಭಿಮಾನಿಗಳಂತೂ ಫೆಬ್ರವರಿ 23 ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಹೆಬ್ಬುಲಿನ ನೋಡ್ಲೇಬೇಕು ಅನ್ನೋದಕ್ಕೆ ನಮ್ಮ ಟಾಪ್ 10 ಕಾರಣಗಳು ಇಲ್ಲಿವೆ ನೋಡಿ. ಕಿಚ್ಚ ಸುದೀಪ್ ಮೊಟ್ಟ ಮೊದಲ ಬಾರಿಗೆ ಪ್ಯಾರಾ ಕಮಾಂಡೋ ಪಾತ್ರ ವಹಿಸಿದ್ದು ಅವರ ಹೊಸ ಆರ್ಮಿ ಲುಕ್ ಜೊತೆ ಹೊಸ ಹೇರ್ ಸ್ಟೈಲು ಟ್ರೆಂಡ್ ಕ್ರಿಯೇಟ್ ಮಾಡಿದೆ. ಈ ಮೊದಲು ಪೊಲೀಸ್ ಅವತಾರದಲ್ಲಿ ಜಾದೂ ಮಾಡಿದ ಅಭಿನಯ ಚಕ್ರವರ್ತಿಯ ಅಭಿನಯ ನೋಡ್ಬೇಕಾದ್ದೆ. ಮಾಸ್ತಿಗುಡಿ ದುರಂತದಲ್ಲಿ ಸಾವನ್ನಪ್ಪಿದ ಅನಿಲ್ನ ಕೊನೆಯ ಕೆಲವು ಚಿತ್ರಗಳಲ್ಲಿ ಹೆಬ್ಬುಲಿ ಒಂದು. ಸೂಪರ್ ಹಿಟ್ ಚಿತ್ರ ಮಾಣಿಕ್ಯದ ನಂತರ ಸುದೀಪ್ ಮತ್ತೆ ರವಿಚಂದ್ರನ್ ಮತ್ತೆ ಜೊತೆಯಾಗಿ ನಟಿಸುತ್ತಿದ್ದಾರೆ, ಆದ್ರೆ ಈ ಬಾರಿ ಅಣ್ಣ ತಮ್ಮಂದಿರಾಗಿ. ದಕ್ಷಿಣ ಭಾರತದಲ್ಲೆಲ್ಲ ಟಾಪ್ ನಟಿಯಾದ ಅಮಲಾ ಪಾಲ್ ಅವರಿಗೆ ಹೆಬ್ಬುಲಿ ಸ್ಯಾಂಡಲ್ವುಡ್ ಒಳಗೆ ಬಿಗ್ ಬ್ರೇಕ್. ಅಮಲಾ ಕನ್ನಡದಲ್ಲಿ ಎಂಥ ಮೋಡಿ ಮಾಡ್ತಾರೆ ಅಂತ ತಿಳಿಯೋದಕ್ಕೆ ಈ ಚಿತ್ರ ನೋಡ್ಲೇಬೇಕು. ಹೆಬ್ಬುಲಿಯಲ್ಲಿ ಸುದೀಪ್ ವಿರುದ್ಧ ವಿಲನ್ಗಳಾಗಿ ರವಿಶಂಕರ್ ಜೊತೆ ರವಿ ಕಿಶನ್ ಮತ್ತೆ ಕಬೀರ್ ದುಹಾನ್ ಸಿಂಗ್ ಕಾಣಲಿರೋದು ವಿಶೇಷ. ಶಾರುಖ್ ಖಾನ್ ಸ್ಟಾರರ್ ರೈಸ್ ಮತ್ತೆ ಹೃತಿಕ್ ರೋಷನ್ ಹೀರೋ ಆಗಿರೋ ಕಾಬಿಲ್ ಚಿತ್ರಗಳನ್ನೇ ಪಾಪ್ಯುಲಾರಿಟಿಯಲ್ಲಿ ಹಿಂದಿಕ್ಕಿರೋ ಹೆಬ್ಬುಲಿ ಚಿತ್ರದ ಕಥೆಯಲ್ಲಿ ಸ್ಪೆಷಾಲಿಟಿ ಇದ್ದೇ ಇರಬೇಕು. ಹೆಬ್ಬುಲಿ ಭಾರತ ಮತ್ತು ಪಾಕ್ ನಡುವಿನ ಉಗ್ರರ ದಮನದ ಕಥೆಯಾಗಿರೋದ್ರಿಂದ ದೇಶ ಪ್ರೇಮಿಗಳಿಗಿದು ಮಸ್ಟ್ ವಾಚ್. ಹೆಬ್ಬುಲಿ ಚಿತ್ರದ ಅಮೋಘ ಹಾಡುಗಳನ್ನ ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ಯೂಸ್ ಮಾಡಿದ್ದಾರೆ ಅಂತ ನೋಡೋದ್ ಬೇಡ್ವೆ. ಹೆಬ್ಬುಲಿ ಚಿತ್ರದ ಪ್ರಮುಖ ಭಾಗವನ್ನ ಜಮ್ಮು ಕಾಶ್ಮೀರದಲ್ಲಿ ಶೂಟ್ ಮಾಡಲಾಗಿದೆ. ಶೂಟಿಂಗ್ ಸಮಯದಲ್ಲಿ ಭಾರತ ಪಾಕ್ ನಡುವಿನ ಫ್ರಿಕ್ಷನ್ ನಿಂದಾಗಿ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿತ್ತು. ಆದಾಗ್ಯೂ ಹೆಬ್ಬುಲಿ ಚಿತ್ರತಂಡ ಧೈರ್ಯ ಮಾಡಿ ಕಷ್ಟಪಟ್ಟು ಶೂಟ್ ಮುಗಿಸಿದ್ದಾರೆ. ವೀಕ್ಷಕರಾಗಿ ನಮ್ಗೆ ಆ ಕಷ್ಟಕರ ಸನ್ನಿವೇಶಗಳು ಕಾಣದೇ ಇರಬಹುದು, ಆದರೆ ಕಾಶ್ಮೀರದ ರಮಣೀಯ ದೃಶ್ಯಗಳನ್ನ ಚಿತ್ರದಲ್ಲಿ ನೋಡಿ ಸಂತಸ ಪಡೋದಂತೂ ಗ್ಯಾರಂಟಿ. ಕೊನೆಯದಾಗಿ ಸ್ವಮೇಕ್ ಅಂತ ಕಿರ್ಚಾಡೋ ನಾವು ಈ ಒಂದು ಹೃದಯ ಸ್ಪರ್ಶಿ ಸ್ವಮೇಕ್ ಚಿತ್ರ ನೋಡೋ ಅವಕಾಶ ಸಿಕ್ಕಿದಾಗ ಅದನ್ನ ಬಿಟ್ಟು ಬಿಡಕ್ಕಾಗುತ್ತಾ? ನಾವು ಹೇಳಿರೋ ಈ ರೀಸನ್ಗಳು ಬಿಟ್ಟು ಹೆಬ್ಬುಲಿ ನೋಡೋದಕ್ಕೆ ನಿಮ್ಮ ರೀಸನ್ಗಳು ಬೇರೆ ಇದ್ರೆ ಅವುಗಳನ್ನ ನಮಗೆ ತಿಳಿಸಿ. ಹಾಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್ ಫಾರ್ ಮೋರ್ ಅಪ್ಡೇಟ್ಸ್.